Very good afternoon, dear students. Welcome back to my channel. So, in this video, I am going to explain the next concept, a new economic policy, that is privatization. Okay, in the last video, we have discussed about liberalization. So, liberalization, ಯಾವ areas ಅಲ್ಲೆಲ್ಲ liberalization ಮಾಡಿದ್ವಿ ಅದೆಲ್ಲದನ್ನು ತಿಳ್ಕೊಂಡಿದ್ದೀರಾ. Now, the concept is privatization. So, what is this privatization? ಏನಿದು privatization ಅಂದ್ರೆ? So, privatization refers to the transfer of ownership from public sector to private sector. Okay, so what is privatization? Transferring the ownership from public sector to private sector. This is what we call privatization. ಅಂದ್ರೆ ಮುಂಚೆ ಅಥಾರಿಟಿ ಯಾರ ಹತ್ರ ಇರುತ್ತೆ, ಗವರ್ನಮೆಂಟ್ ಅಂಡರ್ ಅಲ್ಲಿ ಇತ್ತು, ಅದನ್ನ ಏನ್ ಮಾಡ್ತಾ ಹೋಗ್ತಾರೆ, ದೇ ವಿಲ್ ಟ್ರಾನ್ಸ್ಫರ್ ದಟ್ ಓನರ್ಶಿಪ್ ಫ್ರಮ್ ಪಬ್ಲಿಕ್ ಟು ಪ್ರೈವೇಟ್ ಸೆಕ್ಟರ್ಗೆ ಕೊಡ್ತಾ ಹೋಗುವಂಥದ್ದು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಎಷ್ಟೊಂದು ಇಂಡಸ್ಟ್ರೀಸ್ ಏನಾಗ್ತಾ ಬಂತು, ಪ್ರೈವೇಟೈಸೇಷನ್ ಆಗ್ತಾ ಬಂತು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಬೆಸ್ಟ್ ಎಕ್ಸಾಂಪಲ್ ಬೆಮೆಲ್ ನ ನೋಡ್ಬೋದು, ಹೌದಾ? ಸೊ ಬೆಮೆಲ್ ನ ಪ್ರೈವೇಟೈಸೇಷನ್ ಮಾಡ್ಬೇಕು ಅಂತ ಓಡಾಡ್ತಿದ್ದಾರೆ. ಸೊ ಬಟ್ ದ ವರ್ಕರ್ಸ್ ಆರ್ ಅಗೇನ್ಸ್ಟ್ ಟು ದಟ್. ಯಾಕೆ? ಸೊ ಅದನ್ನ ಪ್ರೈವೇಟೈಸೇಷನ್ ಮಾಡ್ಬಿಟ್ರೆ ಸೊ ದೇ ಹ್ಯಾವ್ ಟು ಸ್ಟ್ರಗಲ್ ಮೋರ್ ಅನ್ನೋ ಒಂದು ಇಂಟೆನ್ಷನ್ ಇಂದ. ಓಕೆ, ಸೊ ವಾಟ್ ಈಸ್ ಪ್ರೈವೇಟೈಸೇಷನ್? ದ ಟ್ರಾನ್ಸ್ಫರಿಂಗ್ ಆಫ್ ಓನರ್ಶಿಪ್ ಫ್ರಮ್ ಪಬ್ಲಿಕ್ ಸೆಕ್ಟರ್ ಟು ಪ್ರೈವೇಟ್ ಸೆಕ್ಟರ್, ದಟ್ಸ್ ವಾಟ್ ವಿ ಕಾಲ್ ಪ್ರೈವೇಟೈಸೇಷನ್. ಸೊ ನಿಮಗೆ ಕ್ಲಿಯರ್ ಆಗಿದೆ ಅಲ್ವಾ? ಅಂದ್ರೆ ಮುಂಚೆ ಗವರ್ನಮೆಂಟ್ ಅಥಾರಿಟಿ ಇರುತ್ತೆ ಅಲ್ಲಿ, ಅದನ್ನ ಏನ್ ಮಾಡುವಂಥದ್ದು, ಪ್ರೈವೇಟ್ ಪೀಪಲ್ಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಸೊ ಇವಾಗ BSNL ನೋಡಿ, ಸೊ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್, ಸೊ ಇಟ್ಸ್ ಪ್ಯೂರ್ಲಿ ಗವರ್ನಮೆಂಟ್ ಆಗಿತ್ತು. ಈಗ ಅದನ್ನ ಏನ್ ಮಾಡ್ತಿದ್ದಾರೆ, ಸೊ ಅಲ್ಲಿರುವಂತ ಕೆಲವೊಂದು ಎಂಪ್ಲಾಯೀಸ್ಗೆಲ್ಲಾನು ವಾಲಂಟರಿ ರಿಟೈರ್ಮೆಂಟ್ ಅಂತ ಕೊಟ್ಬಿಟ್ಟು ಅದನ್ನ ಪ್ರೈವೇಟೈಸೇಷನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಕಾಲ್ privatization. So what is privatization? Which refers to the transferring of ownership from public sector to private sector. So this is what we call privatization. Okay, so if privatization, the government will did this privatization in two ways. Okay, privatization the government will did in two ways. The first one is sale of shares of public sector units to private sector. Okay, the sale of shares of public sector to ಪ್ರೈವೇಟ್ ಸೆಕ್ಟರ್. ಅಂದ್ರೆ ಮುಂಚೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಇರುವಂತ ಶೇರ್ಸ್ ನ ಏನ್ ಮಾಡುವಂತದ್ದು, ಪ್ರೈವೇಟ್ ಸೆಕ್ಟರ್ಗೆ ಬಿಟ್ಕೊಡುವಂತದ್ದು. ಸೊ ಇವಾಗ ನೀವೆಲ್ಲರೂ ಯೂಶಲಿ ಗೊತ್ತಿರುತ್ತೆ ನಿಮಗೆ, ಸೊ ಯಾರು ಬೇಕಾದ್ರೂ ಯಾವ ಕಂಪನಿ ಶೇರ್ಸ್ ನಾದ್ರೂ ಪರ್ಚೇಸ್ ಮಾಡ್ಬೋದು ಅಂತ, ಹೌದಲ್ವಾ? ಸೊ ಆತರ ನಾವು ಶೇರ್ಸ್ ನ ಪರ್ಚೇಸ್ ಮಾಡಿದಾಗ ಸೊ ಮ್ಯಾಕ್ಸಿಮಮ್ ಶೇರ್ ಯಾರು ಹೋಲ್ಡರ್ ಇರ್ತಾರೋ, ಸೊ ಮೆಜಾರಿಟಿ 50% ಗಿಂತ ಯಾವ ಪರ್ಸನ್ ಆ ಶೇರ್ಸ್ ನ ತಗೊಂಡಿರ್ತಾನೋ ಆ ಕಂಪನಿಲಿ, ದೆನ್ he is considered as a owner of that company ಅಂತ, ಹೌದಲ್ವಾ? ಸೊ ಇಲ್ಲಿ ದ ಫಸ್ಟ್ ಒನ್ ಏನು, ದ ಸೇಲ್ ಆಫ್ ಶೇರ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಟು ಪ್ರೈವೇಟ್ ಸೆಕ್ಟರ್, ಇದು ಒಂದ್ ವೇಲ್ ಮಾಡ್ತಾರೆ. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೈವೇಟೈಸೇಷನ್ ಅಂತ ಹೇಳ್ತೀವಿ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ದ ಸೇಲ್ ಆಫ್ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಟು ಪ್ರೈವೇಟ್ ಸೆಕ್ಟರ್. ಸೊ ಒಂದು ಬರೀ ಶೇರ್ಸ್ ನ ಸೇಲ್ ಮಾಡುವಂತದ್ದು, ಇನ್ನೊಂದು ಫಾರ್ಮ್ ಅಲ್ಲಿ ಕಂಪ್ಲೀಟ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ನೇ ಪ್ರೈವೇಟ್ ಸೆಕ್ಟರ್ಗೆ ಕೊಟ್ಬಿಡುವಂತದ್ದು. ಓಕೆ, ಸೊ ಈ ಟೂ ವೇಸ್ ಅಲ್ಲಿ the government will do the privatization. Okay, so here I said you the meaning of privatization. What is privatization? Transferring the ownership from public sector to private sector. So in privatization the government will do in the two forms. The first one is in the sale of shares of public sector units to private sector, and the second one is the sale of public sector companies to private sector. So in two basically government will do that privatization. Okay, so what are the main objectives of privatization? ಏನಕ್ಕೋಸ್ಕರ ಪ್ರೈವೇಟೈಸೇಷನ್ ಮಾಡಬೇಕು? ಸೊ ಫಸ್ಟ್ ಒನ್, ಟು ಇನ್ಕ್ರೀಸ್ ಪ್ರಾಫಿಟ್ ಅಂಡ್ ಟು ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ದಿ ಕಂಪನೀಸ್. ಓಕೆ, ಸೊ ಏನಕ್ಕೆ ಫಸ್ಟ್ ಒನ್, ಟು ಇನ್ಕ್ರೀಸ್ ದ ಪ್ರಾಫಿಟ್ಸ್, ಆ ಕಂಪನಿಗೆ ಬರುವಂತ ಪ್ರಾಫಿಟ್ಸ್ ನ ಇನ್ಕ್ರೀಸ್ ಮಾಡಕ್ಕೆ, ಮತ್ತೆ ಸೆಕೆಂಡ್ ಒನ್ ಟು ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ದಿ ಕಂಪನಿ. ಓಕೆ, ಸೊ ಇವಾಗ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಸೊ ಕೆಲವೊಂದು can the BSNL will equally compete with the Airtel ಆಗಿರ್ಬೋದು ಅಥವಾ ಜಿಯೋ ಆಗಿರ್ಬೋದು, ಇದ್ರ ಜೊತೆ ಈಕ್ವಲ್ ಆಗಿ ಕಾಂಪೀಟ್ ಮಾಡಕ್ ಆಗ್ತಿದ್ಯಾ? ನೋ, ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ? ಬಿಕಾಸ್ ಲ್ಯಾಕ್ ಆಫ್ ಎಫಿಷಿಯನ್ಸಿ ಆಗಿರ್ಬೋದು ಅಥವಾ ಲ್ಯಾಕ್ ಆಫ್ ಟೆಕ್ನಾಲಜಿಕಲ್ ಪ್ರಾಬ್ಲಮ್ ಆಗಿರ್ಬೋದು, ರೈಟ್? ಸೊ ಬಿಕಾಸ್ ಆಫ್ ದಟ್ ದ ಫಸ್ಟ್ ಒನ್ ಏನು, ಟು ಇನ್ಕ್ರೀಸ್ ಪ್ರಾಫಿಟ್. ಸೊ ಆ ಕಂಪನಿಗೆ ಬರುವಂತ ಪ್ರಾಫಿಟ್ಸ್ ನ ಜಾಸ್ತಿ ಮಾಡ್ಕೋಬೇಕು, ಅಂಡ್ ಟು ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ದಿ ಕಂಪನೀಸ್. ಓಕೆ, ಸೊ ಈಗ ನೋಡಿ, ಮುಂಚೆ HMT ವಾಚ್ ಅಂತ ಕೇಳಿದ್ರೆ ನೀವು, ಹೌದಾ? ಹಿಂದೂಸ್ತಾನ್ ಮೆಷಿನ್ಸ್ ಟೂಲ್, ಹೌದಲ್ವಾ? ಸೊ HMT ಲಿ ತುಂಬಾ ಫೇಮಸ್ ಆಗಿರುವಂತದ್ದು ವಾಚಸ್ ತುಂಬಾ ಫೇಮಸ್ ಆಗಿತ್ತು. ಓಕೆ, ಆ ವಾಚಸ್ ನ ಏನ್ ಮಾಡ್ತಾ ಹೋದ್ರು, ಅದರಲ್ಲಿ ಎಫಿಷಿಯನ್ಸಿ ಯಾವಾಗ ಕಮ್ಮಿ ಆಗ್ತಾ ಹೋಯ್ತು, ಕಂಪ್ಲೀಟ್ ಆಗಿ
ಅಲ್ಲಿರುವಂತ ಒಂದು ಇಂಡಸ್ಟ್ರಿನೇ ಕ್ಲೋಸ್ ಆಗ್ತಾ ಬಂತು, ಹೌದಲ್ವಾ? ಸೊ ಬಿಕಾಸ್ ಲ್ಯಾಕ್ ಆಫ್ ಎಫಿಷಿಯನ್ಸಿ ಅಮಾಂಗ್ ದಿ ವರ್ಕರ್ಸ್ ಆಗಿರ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ಆಗಿರ್ಬೋದು. ಓಕೆ, ಸೊ ಇದನ್ನೇನು ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅ ಮೇನ್ ಆಬ್ಜೆಕ್ಟಿವ್ ಆಫ್ ದ ಪ್ರೈವೇಟೈಸೇಷನ್. ಅಂಡ್ ಸೆಕೆಂಡ್ ಒನ್, ಟು ಫೆಸಿಲಿಟೇಟ್ ಮಾಡರ್ನೈಸೇಷನ್. ಮಾಡರ್ನೈಸೇಷನ್ ಪ್ರೊವೈಡ್ ಮಾಡೋದು ಇನ್ನೊಂದು ಏನ್ ಯಾವ್ದು, ಪ್ರೈವೇಟೈಸೇಷನ್. You take the example of a government education sector and private education sector, where you will get much better education. So private sector ಅಲ್ಲಿ ನೀವು ನೋಡ್ಬೋದು, ಹೌದಲ್ವಾ? ಸೊ ಪ್ರತಿ ಕಾಲೇಜಲ್ಲೂ CC ಕ್ಯಾಮ್ರಾ ಇರುತ್ತೆ, ಪ್ರತಿ ಕ್ಲಾಸಲ್ಲೂ CC ಕ್ಯಾಮ್ರಾ ಇರುತ್ತೆ, ನಿಮ್ಗೆ ಮಾನಿಟರ್ ಮಾಡ್ತಾ ಹೋಗ್ತಾರೆ. whereas in the government sector it's all very inadequate, ಹೌದಲ್ವಾ? ಸೊ ನಿಮಗೆ ರೆಗ್ಯುಲರ್ ಕ್ಲಾಸಸ್ ಇದ್ದಾಗ the differences will be easily clear to you, ಹೌದಾ? ಸೊ this is the second point, facilitate ಮಾಡರ್ನೈಸೇಷನ್. ಸೊ ನೋಡಿ, ನಿಮ್ಗೆ ಇವಾಗ ದೂರಗಳ ಊರಿಂದ ಬರಕ್ಕೆಲ್ಲ ನಿಮ್ಗೆ ರಿಸ್ಕ್ ಆಗುತ್ತೆ. ಸೊ ಒನ್ಸ್ ಕಾಲೇಜ್ ಸ್ಟಾರ್ಟೆಡ್ ವಿ ವಿಲ್ ಪ್ರೊವೈಡ್ ಕಾಲೇಜ್ ಬಸ್ಸಸ್ ಅಂತ ಎಲ್ಲ ಹೇಳಿದೀವಿ, ಹೌದಾ? ಸೊ ಬಟ್ ದ ಗವರ್ನಮೆಂಟ್ ಕಾಲೇಜಸ್ ಈ ತರ ಫೆಸಿಲಿಟೀಸ್ ಕೊಡಕ್ಕಾಗಲ್ಲ. ಸೊ ಮಾಡರ್ನೈಸೇಷನ್ ಅಡಾಪ್ಟ್ ಮಾಡ್ಕೊಳಕ್ಕೆ ತುಂಬಾ ಡಿಫಿಕಲ್ಟಿ ಇರುತ್ತೆ ವೇರ್ ಆನ್ ದ ಗವರ್ನಮೆಂಟ್ ಸೆಕ್ಟರ್. ಅಂಡ್ ದ ಥರ್ಡ್ ಒನ್ ಇಸ್ ಟು ಕಾಂಪೀಟ್ ಮೋರ್ ಎಫಿಷಿಯಂಟ್ಲಿ ಇನ್ ದ ಲಿಬರಲೈಸ್ಡ್ ಗ್ಲೋಬಲ್ ಎನ್ವಿರಾನ್ಮೆಂಟ್. ಸೊ ಇವಾಗಿರುವಂತ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅದು ಪ್ರಾಪರ್ ಆಗಿ ಒಂದು ಎಫಿಷಿಯಂಟ್ ವೇಲಿ ಕಾಂಪೀಟ್ ಮಾಡಲಿ ಅನ್ನೋ ಒಂದು ಇಂಟೆನ್ಷನ್ ಇಂದ the government will do this privatization. Okay, these are the objectives of privatization. First one, to increase the profits and to improve the efficiency of the companies. Second one, facilitate modernization. And the third one, to compete more efficiently in the present liberalized global environment. So these are the objectives of privatization. So now you heard about the meaning of privatization and the objectives of privatization. Now the next concept is globalization. So what is this globalization? Yenidu globalization andre? So L aitu, P mugsidivi. Now we are entering to the concept that is G. Okay, so what is this? G indicates that is globalization. So what is this globalization? Which refers to the opening up of country economy to the world trade. ಸೊ ನಮ್ಮ ಕಂಟ್ರಿ ಎಕಾನಮಿನ ವರ್ಲ್ಡ್ ಟ್ರೇಡ್ಗೆ ಬಿಟ್ಕೊಡೋದನ್ನ ಅಥವಾ ಓಪನ್ ಅಪ್ ಮಾಡೋದನ್ನ ನಾವು ಏನಂತ ಹೇಳ್ತೀವಿ? ಗ್ಲೋಬಲೈಸೇಷನ್. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಮನೆ ಗೇಟ್ ನ ತೆಗೆದು ಬೇರೆಯವರೆಲ್ಲ ಬನ್ನಿ 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 ಅಂತ ಇನ್ವೈಟ್ ಮಾಡೋ ಒಂದು ಕಾನ್ಸೆಪ್ಟ್ ಯಾವುದು? ಗ್ಲೋಬಲೈಸೇಷನ್. ಸೊ ವಾಟ್ ಈಸ್ ಗ್ಲೋಬಲೈಸೇಷನ್? ಸೊ ಗ್ಲೋಬಲೈಸೇಷನ್ ರೆಫರ್ಸ್ ಟು ದಿ ಓಪನಿಂಗ್ ಅಪ್ ಆಫ್ ಕಂಟ್ರೀಸ್ ಎಕಾನಮಿ ಟು ದಿ ವರ್ಲ್ಡ್ ಟ್ರೇಡ್. ದಟ್ಸ್ ವಾಟ್ ವಿ ಕಾಲ್ ಗ್ಲೋಬಲೈಸೇಷನ್. ಸೊ ಏನಕ್ಕೆ ಮಾಡ್ತಾ ಹೋಗ್ತೀವಿ ಈ ಗ್ಲೋಬಲೈಸೇಷನ್? ಇಟ್ ಎನ್ಕರೇಜಸ್ ಫ್ರೀ ಫ್ಲೋ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ನಮ್ಮನೆ ಬಾಗಿಲು ತೆಗೆದಿದ್ದಾಗ ಯಾರು ಬೇಕಾದ್ರೂ ಬರ್ತಿರ್ತಾರಲ್ವಾ, ಹಂಗೆ ಸೊ ನಮ್ಮ ಕಂಟ್ರಿ ಎಕಾನಮಿನ ಓಪನ್ ಮಾಡಿದಾಗ ಬೇರೆ ಕಂಟ್ರಿಯವರು ಈಸಿಯಾಗಿ ದೇ ಕ್ಯಾನ್ ಕಮ್ ಅಂಡ್ ಗೋ ಅಂಡ್ ದೇ ಕ್ಯಾನ್ ಇನ್ವೆಸ್ಟ್, ದೇ ಕ್ಯಾನ್ ಪರ್ಚೇಸ್. ಸೊ ಈ ಒಂದು ಕಾನ್ಸೆಪ್ಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಆಗುತ್ತೆ ಒಂದು ಇಂಟೆನ್ಷನ್ ಇಂದ ದಿಸ್ ಗ್ಲೋಬಲೈಸೇಷನ್ ವಿಲ್ ಟೇಕ್ ಪ್ಲೇಸ್. ಓಕೆ, ಇಟ್ ಎನ್ಕರೇಜಸ್ ಫ್ರೀ ಫ್ಲೋ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಓಕೆ, ಅಂಡ್ ಬರೀ ಗೂಡ್ಸ್ ಅಂಡ್ ಸರ್ವಿಸಸ್ ಎಲ್ಲ ಹೊಸ ಕ್ಯಾಪಿಟಲ್ ಬರುತ್ತೆ, ಟೆಕ್ನಾಲಜಿ ಬರುತ್ತೆ. ಓಕೆ, ಫ್ರಮ್ ಒನ್ ಕಂಟ್ರಿ ಟು another country. ಸೊ ಇಲ್ಲಿ ಈಸಿಯಾಗಿ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ ಈಸಿಯಾಗಿ ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ. ಯಾವುದು ಕ್ಯಾಪಿಟಲ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ದೆನ್ ಸರ್ವಿಸ್ ಗೂಡ್ಸ್ ಆಗಿರ್ಬೋದು, ಸರ್ವಿಸಸ್ ಆಗಿರ್ಬೋದು, ಹೌದಾ? ಸೊ ನಿಮಗೆ ಟೆಕ್ನಾಲಜಿ ಅಂತ ಬಂದಾಗ ನೀನ್ ಲಾಸ್ಟ್ ಕ್ಲಾಸ್ ಅಲ್ಲೇ ಹೇಳಿದ್ವಿ, ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಟೂ ಟೈಪ್ಸ್ ಆಫ್ ಟೆಕ್ನಾಲಜಿ ಇದೆ. ಒಂದು ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂಡ್ ಅನದರ್ ಒನ್ ಈಸ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂತ, ಹೌದಲ್ವಾ? ಸೊ ವಾಟ್ ಇಸ್ ದಿಸ್ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ? on which more labor force is engaged in productive activity than the capital. Then what is capital intensive technology? More capital is engaged in production process than labor. Okay, so in other words ali helodadre, so in other words, globalization refers to the encourage domestic investors to invest in abroad. Okay, ನಮ್ಮ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ನ ಎನ್ಕರೇಜ್ ಮಾಡೋದು ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಅಂತ. ಅಂಡ್ ಅಟ್ ದ ಸೇಮ್ ಟೈಮ್ we are allowing the foreigners to invest their money in our country. Okay, so ಈ ಒಂದು ಗ್ಲೋಬಲೈಸೇಷನ್ ಕಾನ್ಸೆಪ್ಟ್ ಇಂದಾನೆ ಮಲ್ಟಿನ್ಯಾಷನಲ್ ಕಂಪನೀಸ್ ಅಥವಾ MNC ಅಂತ ಏನ್ ಹೇಳ್ತೀವಿ ಆ ಕಂಪನೀಸ್ ಜಾಸ್ತಿ ಆಗ್ತಾ ಹೋಯ್ತು ವೇರ್ ಅಂಡ್ ಇಂಡಿಯಾ. ಓಕೆ, ಇದು ಕ್ಲಿಯರ್ ಆಗ್ತಿದ್ಯಾ? ಸೊ ಇನ್ ಅದರ್ ವರ್ಡ್ಸ್, encourage the domestic investors to invest in abroad, and at the same time we are giving chance to ಯಾರಿಗೆ outers to invest the money in our country. This is what we call globalization. Okay, so illondu chikka concept ide, that is outsourcing anta. Okay, so this outsourcing is considered as the kid of globalization. So ಒಂದು ಗ್ಲೋಬಲೈಸೇಷನ್ ಮಗು ಅಂತಾನೆ ನಾವು ಹೇಳ್ತಾನೆ ಡಿಫೈನ್ ಮಾಡ್ತಾ ಹೋಗ್ತೀವಿ ಯಾವ್ದನ್ನ? ಔಟ್ಸೋರ್ಸಿಂಗ್ ನ. ಓಕೆ,
So global outsourcing, it's one of the major important outcome of globalization. So globalization ಒಂದು important outcome ಯಾವುದು? Outsourcing. So ಏನಿದು ಈ outsourcing ಅಂದ್ರೆ what is this? So outsourcing, out ಅಂದ್ರೆ ಏನು? ಹೊರಗೆ, ಹೌದಲ್ವಾ? ಸೋರ್ಸಿಂಗ್ ಅಂದ್ರೆ ಬರ್ತಿರೋಂಥದ್ದು, ಹೊರಗಡೆಯಿಂದ ಬರುವಂತ ಸರ್ವಿಸಸ್. ಸೊ ಈ ಪ್ರೋಸೆಸ್ ಅಲ್ಲಿ ಏನ್ ಮಾಡ್ತಾ ಹೋಗ್ತೀವಿ? In this process, the process of outsourcing, a company may hire a regular services from external sources. ಆ ಕಂಪನಿಗೆ ಬೇಕಾಗಿರುವಂತ ಎಲ್ಲಾ ಸರ್ವಿಸಸ್ ನ ಬೇರೆ ಕಂಟ್ರಿಯಿಂದ ತಗೊಳ್ತಾ ಹೋಗೋದು, ಅಥವಾ ಎಕ್ಸ್ಟರ್ನಲ್ ಸರ್ವಿಸಸ್ ಇಂದ ತಗೊಳ್ತಾ ಹೋಗುವಂತದನ್ನ ನಾವೇನಂತ ಹೇಳ್ತೀವಿ? ಔಟ್ಸೋರ್ಸಿಂಗ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ಔಟ್ಸೋರ್ಸಿಂಗ್? So the process of a company may hire regular services from external sources, mostly from other countries. That's what we call outsourcing anta ಹೇಳ್ತೀವಿ. So ಇಲ್ಲಿ major areas of outsourcing ಯಾವ್ದು? ಸೊ ಏನೇನ್ ಬರುತ್ತೆ ಒಂದು ಕಂಪನಿಗೆ ಬೇಕಾಗಿರುವಂತದ್ದು? ನೋಡಿ, ರೆಕಾರ್ಡ್ ಕೀಪಿಂಗ್, ಹೌದಾ? ಸೊ ಏನ್ ಯಾವ ತರ ನಾವು ಅದನ್ನ ಮಾಡ್ಬೇಕು ಅನ್ನೋದಾಗಿರ್ಬೋದು, ಅಕೌಂಟೆನ್ಸಿ, ಬ್ಯಾಂಕಿಂಗ್ ಸರ್ವಿಸಸ್, ಮ್ಯೂಸಿಕ್ ರೆಕಾರ್ಡಿಂಗ್, ಟೀಚಿಂಗ್, ಲೆಕ್ಚರಿಂಗ್, ಹೌದಾ? ಎಷ್ಟೊಂದು ವೆರೈಟೀಸ್ ಆಫ್ ಸರ್ವಿಸಸ್ ನ ಈ ಕಂಪನಿ ಬೇರೆ ಕಂಟ್ರೀಸ್ ಇಂದ ಇಂಪೋರ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ದಟ್ಸ್ ವಾಟ್ ವಿ ಕಾಲ್ ಔಟ್ಸೋರ್ಸಿಂಗ್. ಓಕೆ, ಸೊ ಎಷ್ಟೊಂದು ಕಂಪನೀಸ್, ಮೆನಿ ಕಂಪನೀಸ್ ಔಟ್ಸೋರ್ಸಿಂಗ್ ದೇರ್ ಸರ್ವಿಸಸ್ ಟು ಇಂಡಿಯಾ. ಸೊ ಎಷ್ಟೊಂದು ಕಂಪನೀಸ್ ಅಂದ್ರೆ MNCಗಳು ಅವರ ಸರ್ವಿಸ್ ನ ಇಂಡಿಯಾ ಕೊಡಕ್ಕೆ ರೆಡಿ ಆಗಿದೆ, ಬಿಕಾಸ್ ಆಫ್ ಟೂ ರೀಸನ್ಸ್. ಸೊ ಇಲ್ಲಿ ಏನು, the labor force is getting at very cheap rate, ಹೌದಾ? ಕಮ್ಮಿ ರೇಟ್ ಅಲ್ಲಿ ಲೇಬರ್ ಫೋರ್ಸ್ obtain ಆಗುತ್ತೆ, and they are ready to work at any conditions. ಇಲ್ಲಿರುವಂತ ವರ್ಕರ್ಸ್ they are ready to work at any condition ಆಗಿರೋದ್ರಿಂದ, so here the many companies they are ready to providing their service to our country. Okay, so for example the developed countries like USA ಆಗಿರ್ಬೋದು, UK, Japan, Australia, so they are providing their business to our country because of here the labor force is available in the less cost, and they are ready to work on any condition ಅನ್ನೋ ಒಂದು cause ಇಂದ. Okay, and even the Indians have better skill and accuracy, they are ready to work at any field ಅನ್ನೋ ಒಂದು ಕಾನ್ಸೆಪ್ಟ್ ಇರೋದ್ರಿಂದ, so many companies they are ready to give the service to our country. So what are the benefits of this outsourcing? ಏನು ಔಟ್ಸೋರ್ಸಿಂಗ್ ಬೆನಿಫಿಟ್ಸ್? ಸೊ ಇಟ್ ವಿಲ್ ಕ್ರಿಯೇಟ್ ಎಂಪ್ಲಾಯ್ಮೆಂಟ್, ಹೌದಾ? ಬೇರೆ ಕಂಪನೀಸ್ ಎಲ್ಲ ಬಂದಾಗ ಇಟ್ ವಿಲ್ ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂಡ್ ದ ಗ್ರೋತ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಇವಾಗ ನಾವೆಲ್ಲ ಮನೇಲಿ ಕೂತ್ಕೊಂಡು ಪಾಠ ಮಾಡ್ತಾ ಇದೀವಿ, ನೀವು ಕೇಳಿಸ್ಕೊಳ್ತಾ ಇದ್ದೀರಾ, ಯಾವ್ದ್ರಿಂದ? ದ ಸಪೋರ್ಟ್ ಆಫ್ ಟೆಕ್ನಾಲಜಿ, ಹೌದಾ? ದ ಗ್ರೋತ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಅಂಡ್ ದ ಥರ್ಡ್ ಒನ್ ಇಸ್ ಎಫಿಷಿಯಂಟ್ ಯುಟಿಲೈಸೇಷನ್ ಆಫ್ ಮ್ಯಾನ್ ಪವರ್. ಎಫಿಷಿಯಂಟ್ ಯುಟಿಲೈಸೇಷನ್ ಆಫ್ ಮ್ಯಾನ್ ಪವರ್. ಸೊ ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ ಔಟ್ಸೋರ್ಸಿಂಗ್. ಸೊ ಇಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಮೀನಿಂಗ್ ಕೇಳ್ತಾ ಹೋಗ್ತಾರೆ, ವಾಟ್ ಈಸ್ ಪ್ರೈವೇಟೈಸೇಷನ್ ಅಂತ, ದೆನ್ ವಾಟ್ ಈಸ್ ಗ್ಲೋಬಲೈಸೇಷನ್ ಅಂತ ಕೇಳ್ತಾರೆ, ದೆನ್ 4 ಮಾರ್ಕ್ಸ್ಗೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ವಾಟ್ ಈಸ್ ಔಟ್ಸೋರ್ಸಿಂಗ್, ಅಥವಾ ರೈಟ್ ಎ ನೋಟ್ ಆನ್ ಔಟ್ಸೋರ್ಸಿಂಗ್ ಅಂತ ಕೇಳ್ತಾರೆ. ಅವಾಗ ಇದನ್ನ ಬರೀತಾ ಹೋಗ್ಬೇಕು, ಅಂಡ್ ಬೆನಿಫಿಟ್ಸ್ ಎಲ್ಲದನ್ನು ಇನ್ಕ್ಲೂಡ್ ಮಾಡಿ ಬರೀಬೇಕು. ಸೊ ಥ್ಯಾಂಕ್ ಯು, ಕೀಪ್ ವಾಚಿಂಗ್ ಮೈ ಚಾನಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಫೀಲ್ ಫ್ರೀ ಟು ಆಸ್ಕ್ ಯುವರ್ ಡೌಟ್ಸ್. ಥ್ಯಾಂಕ್ ಯು ಸೋ ಮಚ್.